ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಜರಾತಿಯನ್ನು ಕಲ್ಪಿಸಲಾಗುತ್ತೆ. ಶಿಕ್ಷಣ ಇಲಾಖೆ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ 2 ತಿಂಗಳಲ್ಲಿ ಎಐ ಐಡೆಂಟಿಫಿಕೇಶನ್ ಹಾಜರಾತಿ ಇರುತ್ತೆ ಅನ್ನುವಂತ ಕಾರಣಕ್ಕೆ ಈಗಾಗಲೇ ನೀವು ಅನೇಕ ಕಡೆ ಗಮನಿಸಿರ್ತೀರಾ. ಫೇಸ್ ಐಡೆಂಟಿಫಿಕೇಶನ್ ಆಗುವಂತ ಹಾಜರಾತಿಯನ್ನ ಬಂದು ನಿಂತ್ಕೊಂಡ್ರೆ ಸಾಕು, ಐಡೆಂಟಿಫಿಕೇಶನ್ ಆಗುತ್ತೆ ಫೇಸು, ತದನಂತರದಲ್ಲಿ ಪ್ರೆಸೆಂಟ್ ಅಂತೇಳಿ ಬರುತ್ತೆ, ಬಂದಿಲ್ಲ ಅಂದರೆ ಆಬ್ಸೆಂಟ್. ಹೀಗಾಗಿ ನಮ್ಮ ರಾಜ್ಯ ಶಿಕ್ಷಣ ಇಲಾಖೆನೂ ಕೂಡ ಇದನ್ನೇ ಅಳವಡಿಕೆ ಮಾಡಿಕೊಳ್ಬೇಕು ಅಂತ ಒಂದು ಹೆಜ್ಜೆ ಇಡ್ತಾ ಇರೋದು ಶಿಕ್ಷಣ ಇಲಾಖೆ ಕಡೆಯಿಂದ. ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಹಾಜರಾತಿ ಈ ರೀತಿಯಾಗಿ ಕಲ್ಪಿಸ್ತೀವಿ, ಮುಖಚಹರೆ ಆಧಾರಿತ ಹಾಜರಾತಿಗೆ ಅನುದಾನ ಇಟ್ಟಿದ್ದೀವಿ, ಶೀಘ್ರದಲ್ಲೇ ಅದು ಜಾರಿಗೆ ಬರುತ್ತೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಸ್ವಲ್ಪ ಸ್ಮಾರ್ಟ್ ಕ್ಲಾಸು ಇದೆಲ್ಲ ಈ ವರ್ಷನೂ ಕೂಡ ಕೆಲವು ಬದಲಾವಣೆ, ಒಂದು ತಿಂಗಳು 1.5 ತಿಂಗಳೊಳಗೆ ನಿಮಗೆ ಗೊತ್ತಾಗುತ್ತೆ. ಕೆಲವು ಬದಲಾವಣೆ ಮಾಡ್ತಾ ಇದ್ದೀವಿ. ಫೇಶಿಯಲ್ ಅಟೆಂಡೆನ್ಸ್ ಮಾಡ್ತಾ ಇದ್ದೀವಿ. ಫೇಶಿಯಲ್ ಅಟೆಂಡೆನ್ಸ್ ಭಾಳ ಮುಖ್ಯ, ಯಾಕೆಂದರೆ ಬೇರೆ ಸ್ಟೇಟಲ್ಲಿ ಮಾಡಿದ್ದಾರೆ, ನಾವಿನ್ನು ಅದೊಂದು ಇದರೊಳಗೆ ನಾವು ಹಿಂದೆ ಇದ್ವಿ. ಯಾಕೆಂದರೆ ಹಿಂದೆ ಅದೆಲ್ಲ ಪ್ರಪೋಸಲ್ ಇಂಥ ಅದು ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ. ಈಗ ಅದನ್ನೆಲ್ಲ ಕರೆಕ್ಷನ್ ಮಾಡಿ ನಾನೇ ಸ್ವಲ್ಪ ಟೆಕ್ನಿಕಲ್ ಇನ್ನೂ ಸ್ವಲ್ಪ ನನಗೆ ಸ್ವಲ್ಪ ಗೊತ್ತಿರೋದ್ರಿಂದ ಅದನ್ನು ಕೂಡ ಐ ಥಿಂಕ್ ಇನ್ನೊಂದು 1.5 ತಿಂಗಳು 2 ತಿಂಗಳೊಳಗೆ ಫೇಶಿಯಲ್ ಅಟೆಂಡೆನ್ಸ್ ಮಾಡಿದ್ರೆ ಒಂದು ಉನ್ನತ ಸ್ಥಾನದಲ್ಲಿ ಆನ್ಲೈನ್ ಕ್ಲಾಸಸ್ಸು CET ಮತ್ತು ನೀಟ್ದು 25,000 ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಅವರೆಲ್ಲ ಈಗ ಇಂಜಿನಿಯರಿಂಗು ಅದು ಇದಕ್ಕೆಲ್ಲ ಬರೆಯೋದಕ್ಕೆ ಈಸಿ ಆಗುತ್ತೆ. ನೀವು ಕಳಿಸ್ತಿರಲ್ಲ ಬೆಂಗಳೂರಿಗೆ ಮಕ್ಕಳನ್ನ, ಎಂಥದ್ದು CET ಇದಕ್ಕೆಲ್ಲ ಅಲ್ಲಿ ಬೇಡ ಸರ್ಕಾರಿ ಶಾಲೆಯಲ್ಲೇ 25,000 ಮಕ್ಕಳಿಗೆ ಕೊಡ್ತದನ್ನ ನಾನೀಗ ರಿಕ್ವೆಸ್ಟ್ ಮಾಡಿದ್ದೀನಿ. ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲರಿಗೂ ಕೊಡಿ, ಅದು ಇವರಿಗೆ ಬೇಡ ಅಂತೇಳಿ. ಯಾಕೆಂದರೆ ಎಲ್ಲ ಶಾಸಕರೆಲ್ಲ ಬರೀ ಕಮ್ಮಿ ಮಾಡಿದ್ದೀರಮ್ಮದು, ಅದನ್ನು ಎಲ್ಲರಿಗೂ ವಿಸ್ತರಣೆ ಮಾಡೋಕ್ಕಾಗತ್ತಾ ಅಟ್ಲೀಸ್ಟ್ ಸರ್ಕಾರಿ ಶಾಲೆಗೆ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಈ ಸತಿ ಅದನ್ನು ಕೂಡ ವಿಸ್ತರಣೆ, ಆಮೇಲೆ ಹಣ ಇದೆ ನಮ್ಮ ಹತ್ರ, ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಅಲ್ಲೆಲ್ಲ ಸ್ವಲ್ಪ ಸ್ಮಾರ್ಟ್ ಕ್ಲಾಸು ಇದೆಲ್ಲ ಈ ವರ್ಷನೂ ಕೂಡ ಕೆಲವು ಬದಲಾವಣೆ, ಒಂದು ತಿಂಗಳು 1.5 ತಿಂಗಳೊಳಗೆ ನಿಮಗೆ ಗೊತ್ತಾಗುತ್ತೆ. ಕೆಲವು ಬದಲಾವಣೆ ಮಾಡ್ತಾ ಇದ್ದೀವಿ. ಫೇಶಿಯಲ್ ಅಟೆಂಡೆನ್ಸ್ ಮಾಡ್ತಾ ಇದ್ದೀವಿ. ಫೇಶಿಯಲ್ ಅಟೆಂಡೆನ್ಸ್ ಭಾಳ ಮುಖ್ಯ, ಯಾಕೆಂದರೆ ಬೇರೆ ಸ್ಟೇಟಲ್ಲಿ ಮಾಡಿದ್ದಾರೆ, ನಾವಿನ್ನು ಅದೊಂದು ಇದರೊಳಗೆ ನಾವು ಹಿಂದೆ ಇದ್ವಿ. ಯಾಕೆಂದರೆ ಹಿಂದೆ ಅದೆಲ್ಲ ಪ್ರಪೋಸಲ್ ಇಂಥ ಅದು ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ. ಈಗ ಅದನ್ನೆಲ್ಲ ಕರೆಕ್ಷನ್ ಮಾಡಿ ನಾನೇ ಸ್ವಲ್ಪ ಟೆಕ್ನಿಕಲ್ ಇನ್ನೂ ಸ್ವಲ್ಪ ನನಗೆ ಸ್ವಲ್ಪ ಗೊತ್ತಿರೋದ್ರಿಂದ ಅದನ್ನು ಕೂಡ ಐ ಥಿಂಕ್ ಇನ್ನೊಂದು 1.5 ತಿಂಗಳು 2 ತಿಂಗಳೊಳಗೆ ಫೇಶಿಯಲ್ ಅಟೆಂಡೆನ್ಸ್ ಮಾಡಿದ್ರೆ ಒಂದು ಉನ್ನತ ಸ್ಥಾನದಲ್ಲಿ ಆನ್ಲೈನ್ ಕ್ಲಾಸಸ್ಸು CET ಮತ್ತು ನೀಟ್ದು 25,000 ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಅವರೆಲ್ಲ ಈಗ ಇಂಜಿನಿಯರಿಂಗು ಅದು ಇದಕ್ಕೆಲ್ಲ ಬರೆಯೋದಕ್ಕೆ ಈಸಿ ಆಗುತ್ತೆ. ನೀವು ಕಳಿಸ್ತಿರಲ್ಲ ಬೆಂಗಳೂರಿಗೆ ಮಕ್ಕಳನ್ನ, ಎಂಥದ್ದು CET ಇದಕ್ಕೆಲ್ಲ ಅಲ್ಲಿ ಬೇಡ ಸರ್ಕಾರಿ ಶಾಲೆಯಲ್ಲೇ 25,000 ಮಕ್ಕಳಿಗೆ ಕೊಡ್ತದನ್ನ ನಾನೀಗ ರಿಕ್ವೆಸ್ಟ್ ಮಾಡಿದ್ದೀನಿ. ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲರಿಗೂ ಕೊಡಿ, ಅದು ಇವರಿಗೆ ಬೇಡ ಅಂತೇಳಿ. ಯಾಕೆಂದರೆ ಎಲ್ಲ ಶಾಸಕರೆಲ್ಲ ಬರೀ ಕಮ್ಮಿ ಮಾಡಿದ್ದೀರಮ್ಮದು, ಅದನ್ನು ಎಲ್ಲರಿಗೂ ವಿಸ್ತರಣೆ ಮಾಡೋಕ್ಕಾಗತ್ತಾ ಅಟ್ಲೀಸ್ಟ್ ಸರ್ಕಾರಿ ಶಾಲೆಗೆ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಈ ಸತಿ ಅದನ್ನು ಕೂಡ ವಿಸ್ತರಣೆ, ಆಮೇಲೆ ಹಣ ಇದೆ ನಮ್ಮ ಹತ್ರ, ಅದನ್ನು ಮಾಡ್ತಾ